ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ಅದಾದ್ಮೇಲೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಇಲ್ಲಿ ನೋಡ್ರಿ ಇಲ್ಲೇ ಸೋಲಾಪುರ ಮುಂಬೈ ಬೆಂಗಳೂರು ನಮ್ಮ ಬಾಜು ಪ್ಲಾಟ್ಫಾರ್ಮ್ನಾಗ ನೋಡ್ರಿ ಇಲ್ಲಿ ದಕ್ಷಿಣ ಭಾರತದ ಗತಿಮಾನ್ ಎಕ್ಸ್ಪ್ರೆಸ್ ಅಂತ ಕಲಬುರ್ಗಿ ಎಂಟ್ರೆನ್ಸ್ ನೋಡ್ರಿ ಇಲ್ಲಿ ಪೂರ್ತಿ ಲೋನಾವಾಲ ಫೀಲ್ ಕೊಡೋದದು. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಭಾಳಷ್ಟಂತೂ ಮಾನ್ಸೂನ್ ಸೀರೀಸ್ ನೋಡ್ರಿ ಒಂದೇ ಲೈನ್ ಉಳಿದಿತ್ತು ನಮ್ದು ಯಾವ್ದು ಹೇಳ್ರಿ ಕಲಬುರ್ಗಿ ಲೈನ್. ಇದು ಒಂದು ಮಾನ್ಸೂನ್ ಸೀರೀಸ್ ಒಳಗೆ ಆ್ಯಡ್ ಮಾಡೋಣ ಅಂತೇಳಿ ನಾನು ಒಂದು ಹೊಸ ವಿಡಿಯೋ ತೊಗೊಂಬಂದೆ ನಿಮ್ಗೆ. ಯಾವ್ದು ಹೇಳ್ರಿ ನಮ್ಮ ಉದ್ಯಾನ ನಗರಿ ಬೆಂಗಳೂರಿಂದ ಕನಸಿನ ನಗರಿ ಮುಂಬೈಗೆ ಹೋಗುವಂಥ ಉದ್ಯಾನ ಎಕ್ಸ್ಪ್ರೆಸ್ ಒಳಗೆ ಇವತ್ತಿನ ನಮ್ಮ ಜರ್ನಿ ಐತಿ. ಈ ಜರ್ನಿ ನಾನು ಯಾಕೆ ಮಾಡತ್ತನಪ್ಪ ಅಂತಂತಂದ್ರೆ ನಾನು ನೋಡ್ಬೇಕಾಗತ್ತೆ ಈ ಟ್ರೈನು ಎಷ್ಟು ರಶ್ ಆಗುತ್ತೆ ಅಂತೇಳಿ. ಯಾಕಂದ್ರೆ ಇದು ಹೋಗುತ್ತಾ ನಮ್ಮ ಕಲಬುರ್ಗಿ ಯಾದಗಿರಿ ರಾಯಚೂರು ಭಾಗಕ್ಕೆ ಓವರ್ ನೈಟ್ ಟ್ರೈನ್ ಇದು ರೀ. ಯಾಕಂತಂದ್ರೆ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಆಗಿ ಎಲ್ಲ ಟ್ರೈನ್ಗಳು ಫುಲ್ ರಶ್ ಹೋಗ್ತಾವೆ ಕಲಬುರ್ಗಿ ಯಾದಗಿರಿ ರಾಯಚೂರು. ಇದು ಒಂದು ಟ್ರೈನ್ ಐತಿ. ಇದು ಹೆಂಗಂತಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಕುರ್ಲಾ ಹೋಗುತ್ತೆ ಈವ್ನಿಂಗ್ ಕುರ್ಲಾದಿಂದ ಹಿಡ್ಕೋರಿ ನೀವು. ಕುರ್ಲಾ ಆಮೇಲೆ ಬಸವ ಆದಮೇಲೆ ಈ ಯಾವ್ದು ಬರುತ್ತಪ್ಪ ಅಂತಂದ್ರೆ ಕರ್ನಾಟಕ ಬರ್ತಾ ಅದಾದ್ಮೇಲೆ ಹಾಸನ ಸೋಲಾಪುರ ಆದಮೇಲೆ ನೆಕ್ಸ್ಟ್ ಬರೋದು ನಾನು ಯಾವ್ದು ಹೇಳ್ರಿ ಉದ್ಯಾನ ಎಕ್ಸ್ಪ್ರೆಸ್. ಅದಕ್ಕೆ ಇದನ್ನು ಕವರ್ ಮಾಡಿ ನಿಮಗೆ ತೋರಿಸ್ಬೇಕಂತೇಳಿ ನಾನು ಇವತ್ತು ಬಂದೀನಿ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ನಮ್ಮ ಜೊತೆ ಅದಾರ ನಮ್ಮ ಮೋಹಿತ್ ಬ್ರೋ ದ ರೈಲ್ ಮೀಮ್ಸ. ಈಗ ಅವ್ರದ್ದು ಪೇಜ್ ಎಕ್ಸಿಸ್ಟೆನ್ಸ್ ಇಲ್ಲ ಪಾಪ. ಇವು ಇನ್ಸ್ಟಾಗ್ರಾಮ್ ಕಾಪರೇಟ್ ಕ್ಲೇಮ್ ಹಾಕಿ ನೆಕ್ಸ್ಟ್ ಟೈಮಿಂದ ನನ್ನ ಹೆಸರಿಂದ ಕರಿಯಪ್ಪ ಅವ್ರಿಗೆ ಫುಲ್ ಹಾರ್ಟ್ ಆಗಿದೆ. ಯಾಕಂದ್ರೆ 2 ವರ್ಷದಿಂದ ಅದ್ರ ಮೇಲೆ ವರ್ಕ್ ಮಾಡಿ ಅವ್ರ ಬೆಳೆಸಿದ್ರೆ ಆ ಪೇಜ್ ಇಲ್ಲ ಅಂತಂದ್ರೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಯಾಕಂದ್ರೆ ಆ್ಯಸ್ ಎ ಕ್ರಿಯೇಟರ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಅವ್ರ ಪೇನ್ ಏನಂತ ಹೇಳಿ. ನಮ್ಮ ಟ್ರೈನ್ 8:40 ಐತಿ. ಈಗ 8 ಗಂಟೆ ಏನೋ ಆಗತೈತಿ. ನನ್ನ ಜೊತೆ ಡ್ರಾಪ್ ಮಾಡೋಕ್ಕೆ ಇವರು ಬಂದಾರ. ಇವ್ರದ್ದು ಟ್ರೈನ್ ಐತಿ ಚಾಮರಾಜನಗರ ತಿರುಪತಿ ಅಲ್ಲ ಇಲ್ಲ ಮೆಮುನಾ ಓಕೆ ಇವ್ರದ್ದು ಮೆಮು ಐತಿ. ಇವ್ರ ಮೆಮುಯಿಂದ ಬೈಬ್ನಳ್ಳಿಗೆ ಹೊಂಟ್ರೆ ನಾನು 8:40 ಟ್ರೈನ್ ತೊಗೊಂಡು ಹೊಂಟೇನಿ. ಎಲ್ಲಿಗೆ ಹೇಳ್ರಿ ಉದ್ಯಾನ ಎಕ್ಸ್ಪ್ರೆಸ್ ತೊಗೊಂಡು ಮುಂಬೈಗೆ ಬರೀ ಹೋಗೋಣ ಅಂತ. ರೈಲ್ವೆ ಸ್ಟೇಷನ್ಗೆ ಯಾವ ಪ್ಲಾಟ್ಫಾರ್ಮ್ ಒಳಗೈತಿ ಎಲ್ಲ ನೋಡೋಣ. ನಾನು ಮೋಹಿತನ ಎಲ್ಲ ಈಗ ಬೆಂಗಳೂರದಾಗದು ಎಲ್ಲೂ ಅಡ್ಡಾಡಲಿ ಯೂಸ್ ಮಾಡ್ತೀವಿ. ರಾಷ್ಟ್ರೀಕರಣ ಅಂತದಾರ ಅವ್ರದ್ದು ಕ್ಯಾಬ್ ಸರ್ವಿಸಸ್. ಯಾಕಪ್ಪ ಅಂತಂದ್ರೆ ಅವ್ರದ್ದು ಭಾಳ ರೀಸನೇಬಲ್ ಪ್ರೈಸ್ ಅದಾವೆ. ಈಗ ಓಲಾ ಓಬರ್ದಾಗ ನೋಡ್ರಿ ನೀವು 2-3 ಕಿಲೋಮೀಟ್ರಿಗೆ ಹೈ ಪ್ರೈಸ್ ತೋರಿಸ್ತಿರುತ್ತೆ. ಮತ್ತು ಇಂಟರ್ಸಿಟಿ ಅಡ್ಡಾಡ್ಬೇಕಂದ್ರೂ ಜಾಸ್ತಿ ಪ್ರೈಸ್ ತೋರಿಸ್ತಿರುತ್ತೆ. ಇವ್ರೇನು ಅದಾರಲ್ಲ ಇವ್ರು ಟ್ರಸ್ಟೇಬಲ್ ಅದಾರ, ನನ್ನಿಂದ ಟ್ರಸ್ಟೇಬಲ್ ಅದಾರ. ಇವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಬೆಂಗಳೂರೊಳಗೆ ಅಡ್ಡಾಡ್ಬೇಕಾಯ್ತು, ಬೆಂಗಳೂರಿಂದ ಹೊರಗೆ ಅಡ್ಡಾಡೋದಾಯ್ತು. ಹೆಂಗಂದ್ರೆ ತಿರುಪತಿ ಹೋಗ್ಬೇಕು, ಮಡಿಕೇರಿ, ಸಕಲೇಶ್ಪುರ ಹಿಂಗೆಲ್ಲ ಟ್ರಿಪ್ ಹೋಗ್ಬೇಕಂತಂದ್ರೆ ಕ್ಯಾಬ್ ಸರ್ವಿಸಸ್ ನೋಡತ್ತೀರಂದ್ರೆ ರಾಷ್ಟ್ರೀಕರಣ ಅಂತ ಹೇಳದಾರ. ಅವ್ರ ನಂಬರ್ ನಾನು ಮೆನ್ಷನ್ ಮಾಡಿರ್ತೀನಿ. ಮೋಸ್ಟ್ಲಿ ಬರೋ ದಿನಗಳೊಳಗೆ ಇದು ಭಾಳ ಹೈಟೆಕ್ ರೈಲ್ವೆ ಸ್ಟೇಷನ್ ಆಗೋದೈತ್ರಿ. ಯಾಕಂದ್ರೆ ಒಳಗೆ ಕೆಲಸಗಳೆಲ್ಲ ನಡೆಯತ್ತವ. ನಾನು ಡಾರ್ಮೆಟ್ರಿ ಒಳಗಿದ್ದೆ, ಅವಾಗ ನೋಡತ್ತಿದ್ದೆ. ಈಗ ಯಾವ ಟ್ರೈನ್ ಡಿಪಾರ್ಚರ್ ಅದಾವಪ್ಪ ಅಂತಂದ್ರೆ ಬೆಂಗಳೂರು ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್ ಅದಾದ್ಮೇಲೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಉದ್ಯಾನ ಎಕ್ಸ್ಪ್ರೆಸ್ ಮತ್ತು ಇವ್ರದ್ದು ಕ್ರಾಂತಿವೀರ ಸಂಗೊಳ್ಳಿ ಬೆಂಗಳೂರಿಂದ ಮಾರಿಕುಪ್ಪಂ ಮೆಮು, ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈಗ 9 ಗಂಟೆ ಮಟ್ಟದ ಡಿಪಾರ್ಚರ್ಸ್ ಈಗೆಲ್ಲ ನಿಮಗೆ ಕಾಣತ್ತವ. ಇಲ್ಲಿ ಮೊದಲು ನೋಡ್ಬೋದು ನೀವು ರೈಟ್ ಸೈಡ್ ಇದು ಮದ್ರಾಸ್ ಕಾಫಿ ಏನೈತಲ್ಲ ಇದು ಮೊದಲು ಡೊಮಿನೋಸ್ ಪಿಜ್ಜಾ ಇತ್ತು. ಆಲ್ಮೋಸ್ಟ್ ಕರ್ನಾಟಕ ಎಕ್ಸ್ಪ್ರೆಸ್ ಮತ್ತು ಉದ್ಯಾನ ಎಕ್ಸ್ಪ್ರೆಸ್ಗಳು ಡಿಪಾರ್ಟ್ ಆಗ್ತಾವೆ ರೀ ಪ್ಲಾಟ್ಫಾರ್ಮ್ ನಂಬರ್ 1ಇಂದ. ಅದಕ್ಕೆ ನಾನು ಒಂದು ಅಜ್ಮಾಸ್ ಮೇಲೆ ಬಂದಿದ್ದೆ. ಬಟ್ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ ಶೆಂಟಿಂಗ್ ಆಗಿಬಿಟ್ಟದೆ. ನಿಮಗೆ ಮುಂದೆ ಜನರಲ್ಲ ಅದ್ರ ಹಿಂದೆ ಸ್ಲೀಪರ್ ಸಿಗ್ತಾವೆ. ಸ್ಲೀಪರ್ ಹಿಂದಿಂದ ನಿಮಗೆ ನೋಡೋಕೆ ಸಿಗುತ್ತೆ 3rd AC ಎಕನಾಮಿ. ನೀವು ಆ ಜರ್ನಿ ನೋಡಿರ್ಬೋದ. ನಾನು 1.5 ವರ್ಷ ಹಿಂದೆ ಇದ್ರೊಳಗೆ ಜರ್ನಿ ಮಾಡಿದ್ದೆ 3 AC ಎಕನಾಮಿ ಒಳಗೆ ಮುಂಬೈದಿಂದ ಬೆಂಗಳೂರಿಗೆ ಮಾಡಿದ್ದೆ. ಬಟ್ ಬೆಂಗಳೂರಿಂದ ಮುಂಬೈಗೆ ಯಾವತ್ತೂ ಮಾಡಿರ್ಕಿಲ್ಲ, ಯಾವ ಟ್ರೈನು ನಾನು ಟ್ರೈ ಮಾಡಿರ್ಕಿಲ್ಲ. ಇಲ್ಲಿ ನೋಡ್ರಿಲ್ಲ ಸೋಲಾಪುರ ಮುಂಬೈ ಬೆಂಗಳೂರು. ಯಾಕಪ್ಪ ಹಂಗೈತೆ ಅಂತಂತಂದ್ರೆ ಸೋಲಾಪುರದಿಂದ ಇದು ಮುಂಬೈಗೆ ಸಿದ್ದೇಶ್ವರಾಗಿ ಹೋಗುತ್ತೆ. ಮುಂಬೈದಿಂದ ಬೆಂಗಳೂರಿಗೆ ಉದ್ಯಾನ ಎಕ್ಸ್ಪ್ರೆಸ್ ಆಗಿ ಬಂದು ಬೆಂಗಳೂರಿಂದ ಮತ್ತು ಮುಂಬೈಗೆ ಹೋಗಿ ಮುಂಬೈಯಿಂದ ವಾಪಸ್ ಇದು ಸಿದ್ದೇಶ್ವರ ಆಗುತ್ತೆ. ಈಗ ನಮ್ಮದು ಕೋಚ್ ಬಂದುಬಿಟ್ಟಿದೆ A1. ನೋಡಂಬರಿ ಒಳಗೆ ಹೆಂಗೈತಿ ಇಂಟೀರಿಯರ್ಸ್ ಎಲ್ಲ ಅಂತಂತೇಳಿ. ಇದ್ರ ಐತಿ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಯಾವುದಿತ್ತು ಇದು ನಮ್ಮ ಮೋಹಿತನ ನೋಡೋಕೆ ಹೋಗಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ 24 ಅಂತ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಬಟ್ ಒಳಗೆ ಬರ್ಗುಡ್ಕ ನೋಡೋಣ ಅಂತ ಹೆಂಗಾಗುತ್ತೆ. ನಿಮಗಿಲ್ಲಿ ವಾಶ್ ಬೇಸಿನ್ ಏರಿಯಾ ಸಿಗುತ್ತೆ. ಒಂದು ಎವರೇಜಿಗೆ 22 ಅವರ್ ಜರ್ನಿ ಮಾಡುವಂಥ ಟ್ರೈನ್ ಇದೆ. ವಾಶ್ರೂಮಲ್ಲಿ ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ ಅದಕ್ಕೆ ಕ್ಲೀನೇ ಇರುತ್ತೆ. ಸೆಕೆಂಡ್ರಿ ಮೇಂಟೆನೆನ್ಸ್ ಈ ಗಾಡಿದೆ ಇಲ್ಲಾಗುತ್ತೆ. ಬರ್ರಿ ಒಳಗೆ ಹೋಗಿ ನೋಡೋಣ ಅಂತ. ಮಸ್ತ್ AC ರನ್ ಆಗತ್ತೈತೆ ರೀ. 34 ಸೀಟ್ ನಂಬರ್ 28 ಐತಿ ಇಲ್ಲಿ 34. ಇದು ನೋಡ್ರಿ ನಮ್ಮದು ಸೀಟ್ 34 ಅಪ್ಪರ್ ಬರ್ತ್. ಬ್ಯಾಗ್ ಇಡೋಣ ಅಂತ ಮೊದಲು ಬ್ಯಾಗ್ ಇಡ್ತೀನಿ, ಲಾಕ್ ಆಗ್ತೀನಿ. ಬರ್ರಿ ಈಗ ನಾವು 2 AC ಇದೆ. ಇಂಟೀರಿಯರ್ ನೋಡೋಣ ಅಂತೇಳಿ. ನಿಮ್ಗೆ ಇದ್ರೊಳಗೆ 2 ಥರ ಸೀಟಿಂಗ್ ಸಿಗುತ್ತೆ, ಲೋವರ ಅಪ್ಪರ್.
ಇದ್ರೊಳಗೆ ಮಿಡಲ್ ಬರ್ತಿರಂಗಿಲ್ಲ. ನೀವೇ ಆಲ್ಮೋಸ್ಟ್ ನೋಡಿರ್ಬೋದು 3 AC ಒಳಗೆ ಮಿಡಲ್ ಇರುತ್ತೆ. ಬಟ್ 2 AC ಒಳಗೆ ನಿಮಗೆ ಮಿಡಲ್ ಬರ್ತ್ ನೋಡೋಕೆ ಸಿಗಂಗಿಲ್ಲ. ಕರ್ಟನ್ಸ್ ಇರ್ತಾವೆ. ಮೇನ್ ಪ್ರೈವೇಸಿ 2 AC ಒಳಗೆ ಇದೆ. ಮತ್ತು ಇಲ್ಲೇ ಬೆಡ್ಡಿಂಗ್ಸ್ ಎಲ್ಲ ಪ್ರೊವೈಡ್ ಮಾಡ್ಯಾರಂತ. ಮತ್ತು ಸೈಡ್ ಲೋವರ್ ಸೈಡ್ ಅಪ್ಪರ್ ಇರುತ್ತೆ. ನೀವೇನಾರ 2 AC ಟ್ರಾವೆಲ್ ಮಾಡತ್ತೀರಂದ್ರೆ ಸೈಡ್ ಲೋವರ ಸೈಡ್ ಅಪ್ಪರ ನಾನು ನಿಮ್ಗೆ ರೆಕಮೆಂಡ ಮಾಡೋಂಗಿಲ್ಲ. ಅಂದರೆ ಸೈಡ್ ಲೋವರು ಸೈಡ್ ಅಪ್ಪರು ತೊಗೊಬೇಡ್ದು. ಯಾಕಂದರೆ ಇದು ಕಮ್ಮಿ ಇರುತ್ತೆ, ಬರ್ತು ಕಮ್ಮಿ ಇರುತ್ತೆ. ಈಗ ಇದಲ್ಲಿ ತೊಗೊಂಡ್ರೆ ನೋಡಿ ನನ್ನ ಕೈ ನೋಡಿ, ಹಾಂ ಇಲ್ಲಿ ನೋಡಿ ಹೆವಿ ಸ್ಪೇಸ್ ಇರುತ್ತೆ, ಮಲ್ಕೊಳ್ಳೋಕ್ಕೆ ಹೆವಿ ಕಂಫರ್ಟೇಬಲ್ ಆಗಿರುತ್ತೆ. ಅದನ್ನು ನಾನು ಹೇಳ್ತಿದ್ರಿ ನೋಡ್ರಿ, ಅಲ್ಲಿ ನಿಮಗೆ ಸ್ಪೇಸ್ ಭಾಳ ಕಮ್ಮಿ ಸಿಗುತ್ತೆ. ಇದ್ರೊಳಗೆ ಆರಾಮ್ ಬಿಡ್ತಾಗಿ ನಿಮ್ಗೆ ಸೀಟ್ಗಳು ನೋಡೋಕೆ ಸಿಗುತ್ತೆ. ಮತ್ತು ಕೂತ್ಕೊಂಡು ಮಾಡ್ಬೋದು. ಹಾಂ ನೀವು ನೀವೇನಾರ ಕುಂತ ಹೋಗ್ತೀರಂದ್ರೆ ಆರಾಮ್ ನಿಮ್ಗೆ ಕುಂದ್ರಾಕ ಬ್ಯಾಕ್ ರೆಸ್ಟಿಕ್ಸ್ ಅದಕ್ಕೆ ನಿಮ್ಗೆ 2 AC ಒಳಗೆ ನೋಡೋಕೆ ಸಿಗುತ್ತೆ. ಮತ್ತೆ ಮಲ್ಕೊಳ್ಳೋಕೆ ಹಾಕೊಂಬಿಡು ಅಷ್ಟೇ. 3ನೇ ಪ್ಲಾಟ್ಫಾರ್ಮಿಂದ ನೋಡ್ರಿ ಇಲ್ಲೇ KSR ಬೆಂಗಳೂರು ಸಿಟಿ ಜಂಕ್ಷನಿಂದ ಕನ್ಯಾಕುಮಾರಿಗೆ ಹೋಗುವಂಥ ಐಲ್ಯಾಂಡ್ ಎಕ್ಸ್ಪ್ರೆಸ್ ಡಿಪಾರ್ಟ್ ಆತ. ಇದ್ರದ್ದು ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡ್ತೀವಿ ಸರಿ. KSR ಬೆಂಗಳೂರಿಂದ ಮಾಡೋಣ ಅಂತ ಒಂದಿನ ಭಾಳ ರಶ್ ಹೋಗುತ್ತೆ ರೀ. ಇದು ಕೇಳಾಕೇನು ಕ್ರೌಡ್ ಹೋಗುತ್ತಲ್ಲ, ಫುಲ್ಲು ತುಂಬಿರುತ್ತೆ. ಟಿಕೆಟ್ ಸಿಗಂಗಿಲ್ಲ ರೀ ಇದ್ರೊಳಗೆ. ನೀವು 2 ತಿಂಗಳು ಮಟ್ಟ ಬೇಕಾದ್ರೆ ನೋಡಿರಿ, ಅವೈಲೇಬಲೇ ಇರೋಂಗಿಲ್ಲ ಇದ್ರೊಳಗೆ ಟಿಕೆಟ್. ಇದು ಮತ್ತು ಮೈಸೂರು ಕೊಚ್ಚುವಲಿ ಇದು ಮೈಸೂರು ಕೊಚ್ಚುವಲಿ ಒಳಗಂತೂ ಎಷ್ಟು ಕಷ್ಟಪಟ್ಟರು ನಂಗೆ ತಾತ್ಕಾಲ ಆಗಲ್ಲ. ನೀವೇನಾರ ಬೆಂಗಳೂರು ಸಿಟಿ ಜಂಕ್ಷನಿಂದ ಜರ್ನಿ ಸ್ಟಾರ್ಟ್ ಮಾಡತ್ತೀರಂದ್ರೆ ನೀವು ಊಟ ಮಾಡೋಕೆ ಏನಾರ ಹುಡುಕಾತಾರಂದ್ರೆ ಟ್ರೈ ಮಾಡಬೇಕು AJS ಕ್ಯಾಟ್ರರ್ಸ್. ಮಸ್ತ್ ಊಟ ಇರುತ್ತೆ ರೀ. ನಾನು ರೆಕಮೆಂಡ್ ಮಾಡ್ತೇನೆ ನಿಮಗೆ 100%. ಯಾಕಂತಂದ್ರೆ ಇಲ್ಲಿ ನಿಮಗೆ ಊಟ ರೇಟು ಸಿಗುತ್ತೆ ಮತ್ತು ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ. ಪ್ಯೂರ್ ವೆಜಿಟೇರಿಯನ್. ನಾವು ಮುರುಡೇಶ್ವರ ಗಾಡಿ ಮಾಡೋದ್ನಾಗೂ ಇಲ್ಲೇ ತೊಗೊಂಡೋಗಿದ್ವಿ. ಡಿಪಾರ್ಚರ್ ಟೈಮ್ ಆಗೈತೆ ರೀ 8:40. ಇವ್ರದ್ದು ಟ್ರೈನ್ ಐತೆ, ಇವ್ರಿಗೆ ಬಾಯ್ ಮಾಡೋಣ ಅಂತ. ಅಣ್ಣ ಬಾಯ್, ಹೋಗ್ಬನ್ನಿ ಹುಷಾರು. ಪ್ರೊಸೀಡ್. ಮೋಹಿತ್ ನನ್ನ ಮೆಮು ಇದೆ ನೋಡ್ರಿ ಬೈಪ್ನಲ್ಲಿ ಹೋಗಾಕ. ಸಕ್ಸಸ್ಫುಲಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಗೆ ಹೇಳೋ ಟೈಮಿಗೆ ಬಂತು. ಈ ಸೈಡ್ ಹಾಕೊಂಡಪ್ಪ ಟ್ರೈನ್ ಯಶವಂತಪುರ ಸೈಡ್ ಹೋಗ್ಬೇಕಿತ್ತಂತ ನೀವು ಕೇಳ. ಇದು ಬೆಂಗಳೂರು ಕ್ಯಾಂಟ್ ಹೋಗುತ್ತೆ ರೀ. ಬೆಂಗಳೂರು ಸಿಟಿ ಜಂಕ್ಷನಿಂದ ಬೆಂಗಳೂರು ಕ್ಯಾಂಟಿಂದ ಚನ್ನಸಂದ್ರ ಮೇಲೆ ಹೋಗಿ ತಲುಪುತ್ತೆ ಯಲಹಂಕದಿಂದ ನಾವು ಮುಂದೆ ಹೋಗ್ತೇವೆ. ದೊಡ್ಡಬಳ್ಳಾಪುರ ಮೇಲೆ ಗುಂತಕಲ್, ಧರ್ಮವರಮ್ಮ ಗುಂತಕಲ್ದಿಂದ ಚಿತ್ರಲಯ, ರಾಯಚೂರು, ಯಾದಗಿರಿಯಿಂದ ವಾಡಿಯಿಂದ ಕಲಬುರಗಿಯಿಂದ ಸೊಲ್ಲಾಪುರ, ಪುಣೆ ಮೇಲೆ ನಾವು ಹೋಗಿ ತಲುಪ್ತೀವಿ. ಲಾಸ್ಟ್ ಸ್ಟಾಪ್ ಆದಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮುಂಬೈಗೆ 135 ಕಿಲೋಮೀಟ್ರನ್ನ ಆಲ್ಮೋಸ್ಟ್ 24 ಅವರ್ಸ್ ಟೈಮಿಂಗ್ ಕೊಟ್ಟಾರ ರೀ ಈ ಟ್ರೈನಿಗೆ. 23 ಅವರ್ಸ್ ಸಮಥಿಂಗ್ ಟೈಮಿಂಗ್ ಕೊಟ್ಟಾರ. ಬಟ್ ಆಲ್ಮೋಸ್ಟ್ ನಾವು ಅದರೊಳಗೆ ಕವರ್ ಮಾಡ್ತೇವೆ ಅಂತ ಅನ್ಕೊಂಡೇನಿ. ಬಟ್ ಬೆಳಿಗ್ಗೆದೇನು ಟ್ರೈನ್ ಬರುತ್ತಲ್ಲ ಮುಂಬೈದಿಂದ, ಅವಾಗ ಬರೋದು ಮುಂದೆ 3 ತಾಸು ಡಿಲೇ ಬಂದಿತ್ತು ಗಾಡಿ. 4 ತಾಸು ಈಗ 6:30 5 ತಾಸು 3 ತಾಸು ಅಲ್ಲ 5 ತಾಸು ಡಿಲೇ ಬಂದಿತ್ತು ಗಾಡಿ. ನಮ್ಮದು ಫಸ್ಟ್ ಆಫಿಷಿಯಲ್ ಸ್ಟಾಪ ಬೆಂಗಳೂರು ದಂಡುಗೆ ಅರಾವಾದೀವಿ ನೋಡ್ರಿ ನಾವು. ಉದ್ಯಾನ ಎಕ್ಸ್ಪ್ರೆಸ್ ಸ್ಟಾಪ ಕ್ಯಾಂಟ್ ಒಳಗೂ ಕೊಟ್ಟಾರಿ. ಕಂಟೋನ್ಮೆಂಟ್ ಯಾಕಂತಂದ್ರೆ ಇಲ್ಲಿ ಮೊದಲ ಆರ್ಮಿ ಕಂಟೋನ್ಮೆಂಟ್ ಇತ್ತು ಅಂತೇಳಿ ನೀವೇ ನಂಗೆ ಕೇಳಿದ್ರಿ ಸ್ಟಾರ್ಟಿಂಗ್ ಒಳಗೆ. ನಾನು ಮುಂಬೈಗೆ ಹೋಗುವಂಥ 2 ಟ್ರೈನು ಅಂದ್ರೆ ಕುರ್ಲಾ ಎಕ್ಸ್ಪ್ರೆಸ್ ಮತ್ತು ಇದೆ, ಇಲ್ಲಿ 2 ಸ್ಟಾಪ್ ಕೊಡ್ತಾರೆ. ನೀವೇನ್ರಿ ಇಲ್ಲಿ ನಿಯರೆಸ್ಟ್ ಒಳಗದೇರ ಅಂದ್ರೆ ನೀವು ಮುಂಬೈಗೆ ಹೋಗಕ್ಕೆ, ಮಂತ್ರಾಲಯ ಹೋಗಕ್ಕೆ, ಕಲಬುರಗಿ, ರಾಯಚೂರು ಏನೇನಾರ ಟ್ರಿಪ್ ಹೋಗಕ್ಕೆ ಯೋಚನೆ ಮಾಡತ್ತಾರಂದ್ರೆ ನಿಮ್ಗೆ ಇಲ್ಲಿಂದ ಉದ್ಯಾನ ಎಕ್ಸ್ಪ್ರೆಸ್ ಸಿಗುತ್ತೆ. ಮತ್ತು ಯಾವ್ದು ಸಿಗುತ್ತೆ ಹೇಳ್ರಿ? ಕುರ್ಲಾ ಎಕ್ಸ್ಪ್ರೆಸ್. 2 ಟ್ರೈನ್ಗೂ ನೀವು ಬೋರ್ಡ್ ಮಾಡ್ಬೋದು. 2 ನಿಮಿಷ ಸ್ಟಾಪ್ ಸಿಗುತ್ತೆ ನಿಮಗೆ. ನಮ್ಮ ಬಾಜು ಪ್ಲಾಟ್ಫಾರ್ಮ್ನಾಗ ನೋಡ್ರಿ ಇಲ್ಲಿ ದಕ್ಷಿಣ ಭಾರತದ ಗತಿಮಾನ್ ಎಕ್ಸ್ಪ್ರೆಸ್ ಅಂತ ಹೆಸರು ಪಡೆದಂತಹ ಎರ್ನಾಕುಲಂ KSR ಬೆಂಗಳೂರು ಸಿಟಿ ಜಂಕ್ಷನ್ ಯಾವ್ದು ಹೇಳ್ರಿ? ಇಂಟರ್ಸಿಟಿ ಸೂಪರ್ ಫಾಸ್ಟ್. ಎರ್ನಾಕುಲಮಿಂದ ಈಗ KSR ಬೆಂಗಳೂರಿಗೆ ಹೋಗಕ್ಕೆ ರೆಡಿಯಾಗಿ ನಿಂತದ. ಡಿಪಾರ್ಟ್ ಅದೀವಿ ನೋಡ್ರಿ ನಾವು ಇಲ್ಲಿಂದ. ಇಲ್ಲೊಂದು ಭಾರತ್ ಗೌರವ ರೇಕು ನಿಂತಿತ್ತು. ನಿನ್ನೇನೋ ಹೋಗ್ಯತ ಅನ್ಸುತ್ತದೆ. 15ನೇ ತಾರೀಕಿಗೆ ಡಿಪಾರ್ಚರ್ ಇತ್ತು ಅದ್ರದ್ದು. ಕರ್ನಾಟಕ ಭಾರತ್ ಗೌರವ್ ಕಾಶಿ ಯಾತ್ರೆ. ನಿಮ್ಗೆ ಯಾರಿಗಾರ ಭಾರತ್ ಗೌರವ್ ಕಾಶಿ ಯಾತ್ರೆದ ಟ್ರೈನ್ ಜರ್ನಿ ನೋಡ್ಬೇಕಂತ ಏನರ ಇದ್ರೆ
ಪಟ್ನ ಕಾಮೆಂಟ್ ಮಾಡಿರಿ. ಕಾಮೆಂಟ್ ಮಾಡಿರಿ, ಎಷ್ಟು ಕಾಮೆಂಟ್ ಜಾಸ್ತಿ ಬರ್ತಾವಲ್ಲ ಅದ್ರ ಮೇಲೆ ನನ್ನ ಮನಸ್ಸಾಗುತ್ತೆ. ಬಟ್ ನಾನು ನಿಮ್ಗೆ ಅದನ್ನು ಜರ್ನಿ ತೊಗೊಂಬರ್ತೇನೆ. ಯಾಕಂದ್ರೆ ಆಗಸ್ಟ್ 11ಕ್ಕೆ ಏನೋ ಟ್ರಿಪ್ ಹೋಗೋದೈತಿ. ಅಷ್ಟೊಳಗೆ ನಮ್ದು ಇದು ವಿಡಿಯೋ ಬಂದಿತ್ತು, ಅಷ್ಟೊಳಗೆ ಅದನ್ನು ನಿಮ್ಗೆ ಮಾಡಿ ತೋರಿಸ್ತೀನಿ. ಕ್ರಾಲ ಮಾಡತ್ತೇವೆ ನೋಡ್ರಿ ನಾವು ಇನ್ನು ಕ್ಯಾಂಟ್ ಬಿಟ್ಟು ನಾನು ಬೈಯಪ್ಪನಹಳ್ಳಿ ವೆಸ್ಟ್ ಕ್ಯಾಬಿನ್ ಒಳಗೆ ನೋಡ್ರಿ ಇಲ್ಲೇ ನಿಮಗೆ SMVT ಇಂದ ಬರೋ ಲೈನ್ ಸಿಗುತ್ತೆ. ಇಲ್ಲೇ SMVT ಇಂದ ಈ ಸೈಡ್ ಬರೋದು ನನಗೆ ಅನ್ಸ್ಬಿಟ್ಟು ಬರೀ ಒಂದೇ ಟ್ರೈನ, ಅದೇ SMVT ಮುರುಡೇಶ್ವರ ಎಕ್ಸ್ಪ್ರೆಸ್, ಅದು ಇದೇ ಲೈನಿಂದನೇ ಬರುತ್ತೆ. ನಾವೀಗ ಇನ್ನೇನು ಬೈಯಪ್ಪನಹಳ್ಳಿನ ಸ್ಕಿಪ್ಪು ಮಾಡೋದು ನೋಡ್ರಿ. ಇದು ಮೇ ಬಿ ನಂಗೆ ಅನ್ಸ್ಬಿಟ್ಟಿಗೆ ಇದೆಲ್ಲ ವೈಡ್ನಿಂಗ್ ಮಾಡ್ತಿರೋದು ಬೆಂಗಳೂರು ಸಬರ್ಬನ್ ರೈಲ್ವೆಗೋಸ್ಕರ. ನೋಡೋಣಂತ ಇದು ಯಾವಾಗ ಕಂಪ್ಲೀಟ್ ಆಗತ್ತೆ ಅಂತಂತೇಳಿ. ಯಾಕಂತಂದ್ರೆ ಭಾಳ ದಿನದಿಂದ ಪೆಂಡಿಂಗ್ ಉಳಿದಿರೋ ಅಂಥದ್ದಂದ್ರೆ ಇದೆ. ಯಾಕಂದ್ರೆ ಬೇಡಿಕೆ ಭಾಳ ದಿನದಿಂದ ಇತ್ತು, ಮಂಜೂರಾಗಿದ್ದು ಡಿಲೇ ಆಗಿತ್ತು. ಮಂಜೂರಾಗೈತಂದ್ರೆ ಇನ್ನು ಅದನ್ನು ನೋಡೋದು ಒಂದೇ ಬೇಟ್ರಿ. ಸ್ಕಿಪ್ಪಿಂಗ್ ಬೈಯಪ್ಪನಹಳ್ಳಿ. ರೈಟ್ ಸೈಡಿಗೆ ಏನದು ಮ್ಯಾಲೆ ಲೈನ್ ಹೋಗೋದು ನೋಡತ್ತಿರಲ್ಲ, ಅದು ಹೋಗುತ್ತೆ ರೀ ಎಲ್ಲಿಗೆ ಹೇಳ್ರಿ, ಕಾರ್ಮೆಲ್ ರಾಮ ಮೇಲೆ ಹೊಸೂರು ಧರ್ಮಪುರಿಯಿಂದ ಸೇಲಂ ಹೋಗಿ ಕೊಡುತ್ತೆ. ನಾವೀಗ ಇನ್ನೂ ಮೇನ್ ಲೈನ್ ಒಳಗೆ ಇದೀವಿ, ಚೆನ್ನೈ ಬೆಂಗಳೂರು ಮೇನ್ ಲೈನ್ ವಯಾ ಜೋಲಾರ್ಪೇಟೆಗೆ ಕಟ್ ಮಾಡಿ ನಾವು ಇದನ್ನು ಬಿಟ್ಟು ಇನ್ನು ಚನ್ನಸಂದ್ರ ಲೈನಿಗೆ ಕುಡ್ಕೋತೀವಿ. ತೋರಿಸ್ತೀವಿ. ನನಗಿದು ಹೊಸೂರು ಲೈನದ್ದು ಇಷ್ಟ ಆಗೋದೇ ಇದ್ರದ್ದು ಗ್ರೇಡಿಯಂಟ್ ನೋಡ್ರಿ. ಆ ಸೈಡಿದ್ದು ಮೆಟ್ರೋ ಎಕ್ಸ್ಟೆನ್ಷನ್ ವರ್ಕ್ಸ್ ನೋಡಿ ಆಗ್ತಾವೆ. BMRC ಅಂತ ಫುಲ್ ಸ್ಪೀಡ್ ಒಳಗೆ ನಡೆಸೋದೈತಿ. ಬಟ್ ಎಲ್ಲೋ ಲೈನ್ ಇನ್ನೂ ಕಂಪ್ಲೀಟ್ ಆಗೋದು. ಹಾಂ, ನಾವು ಈ ಲೈನ್ ಬಿಟ್ಟು ನೋಡ್ರಿ ಫೈನಲಿ ನಾವು ಚೆನ್ನೈ ಮುಂಬೈ ಮೇನ್ ಲೈನ್ನ ಬಿಟ್ಟು ಜಾಯ್ನ್ ಆದೀವಿ ಇನ್ನು ಯಲಹಂಕ ಲೈನಿಗೆ. ಅಪ್ಪರ್ ಬರ್ಸಿಗೂ ಡಿಸ್ಅಡ್ವಾಂಟೇಜ್ ಇದೆ ನೋಡ್ರಿ. ಸುಮ್ಮನೆ ಬಂದು ಅಪ್ಪರ್ ಬರ್ತ್ನ ಹತ್ಕೊಂಡಿರ್ಬೇಕು. ಇಲ್ಲಿ ನಿಮ್ಗೆ ವಾಟರ್ ಬಾಟ್ಲ್ ಹೋಲ್ಡ್ರು ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲೇ ಪೆಟ್ರೋಲ್ ಪ್ರೊವೈಡ್ ಮಾಡ್ತಾರೆ. ಇದ್ರೊಳಗೆ 2 ಬೆಡ್ಶೀಟ ಮತ್ತು ಒಂದು ಪಿಲ್ಲೋ ಕವರ್ ಇತ್ತು. ಪಿಲ್ಲೋ ಕವರಿಗೆ ಹಾಕಿನೀಗ ನೋಡೋಣಂತ ಯಲಹಂಕ ಬರೋ ಮಟ್ಟ ಕುಂದ್ರಂತ ಆರಾಮಿದೆ. ಅಳ್ಕೊಂತ ಹೋಗುತ್ತೆ ಟ್ರೈನ್, ಅದಂತೂ ಫಿಕ್ಸ್ ಐತೆ ನನಗೆ. ಯಲಹಂಕ ಹೋಗೋ ಮಟ್ಟ ಮೊದಲು ವಾಟರ್ ಬಾಟ್ಲು ತಂದಿಟ್ಕೊಂಡೀನಿ. ಯಾಕಂದ್ರೆ ಟ್ರೈನ್ ಹೋಗಿ ಪ್ಯಾಂಟ್ರಿ ಕಾರ್ ಇಲ್ಲ, ಸೈಡ್ ಪ್ಯಾಂಟ್ರಿದವ್ರು ಬೆಳಗಿನ ಮಟ್ಟ ಅಂತೂ ಬರೋಂಗಿಲ್ಲ. ತನಿಸಂದ್ರಕ್ಕಿಂತ ಮೊದಲೇ ನೋಡ್ರಿ ಟ್ರೈನ್ ಸ್ಟಾಪ್ ಮಾಡಿಬಿಟ್ರೆ ಚನ್ನಸಂದ್ರ ಕ್ರಾಸ್ ಆಗಿದ್ದೀವಿ ನಾವು. ಈ ಟ್ರೈನದ್ದು ಬಾಳೆನ ಹಿಂಗೆ ಅದಕ್ಕಾರ ಬಂದು ಒಳಗೆ ಕುಂತೇನೆ ನಾನು. ಯಲಹಂಕಾಗ ನೋಡೋಣಂತ ಯಾವಾಗ ರೀಚ್ ಆಗ್ತೇವೆ. ಟೈಮಿಂಗ್ ಅಂತೂ ಐತಿ ಯಲಹಂಕ ಮುಟ್ಟಕ್ಕೆ ಇನ್ನು. ಹಾಂ, ನೆಕ್ಸ್ಟ್ 3 ಕಿಲೋಮೀಟ್ರ್ ಐತಿ ಯಲಹಂಕ. 9:20 ಟೈಮಿಂಗ್ ಇತ್ತು, 9:28 ಆಗುತ್ತೆ. ಬರೀ ಇಲ್ಲಿ ಬೆಂಗಳೂರಾಗ ಅಡ್ಡಾಡ್ಕೊಂಡ್ರೆ 8 ನಿಮಿಷ ಡಿಲೇ ಆಯ್ತು. ಮೇ ಬಿ ಯಲಹಂಕದಾಗ ಈಗ ಇರ್ಬೋದು ಯಾವುದಂದ್ರೆ ಯಲಹಂಕ. ಡೈರೆಕ್ಟಿಗೆ ಉದ್ಯಾನ ಅಂತ ಟೈಮಿಂಗ್ ಐತಿ ಯಲಹಂಕದಾಗ. ಮತ್ತು ನೋಡ್ರಿ ಇಲ್ಲಿ ಯಲಹಂಕ ಔಟ್ರದಾಗ ನಾವು ಬಂದು ಇದು ಯಶವಂತಪುರದಿಂದ ಏನು ಲೈನ್ ಬರುತ್ತಲ್ಲ ಅದನ್ನು ಕೊಡ್ತೇವೆ. ಇದು ಏರ್ಪೋರ್ಟ್ ಲೈನ್, ಏರ್ಪೋರ್ಟ್ ಹೈವೇ, ಹೈದರಾಬಾದ್ ಹೈವೇ ಏನೋ ಅನ್ಬೋದು ನೀವು. ಥ್ಯಾಂಕ್ ಯು ಸರ್. ಮುಂಬೈ ಉದ್ಯಾನ ಎಕ್ಸ್ಪ್ರೆಸ್ ಈಗ ಅರೈವ್ ಆಗೈತೆ ರೀ ಯಲಹಂಕಕ್ಕೆ. ಇಲ್ಲೂ ನಿಮ್ಗೆ 2 ನಿಮಿಷ ಸ್ಟಾಪ್ ಸಿಗುತ್ತೆ. ಮತ್ತು ನಾನು ನಿಮ್ಗೆ ಒಂದು ಮೇಜರ್ ಅಡ್ವೈಸ್ ಏನು ಕೊಡ್ತೀನಿ ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ತೀರ ಅಂತಂದ್ರೆ, ನಿಮ್ಮ ಜೊತೆ ಏನೋ ವಾಟರ್ ಬಾಟಲ್ ಕ್ಯಾರಿ ಮಾಡಿರಿ, ಊಟ ಕ್ಯಾರಿ ಮಾಡಿರಿ, ಸ್ನ್ಯಾಕ್ಸ್ ಕ್ಯಾರಿ ಮಾಡಿರಿ. ಯಾಕಂತಂದ್ರೆ ಇದು 24 ಅವರ್ ಜರ್ನಿ ಮಾಡ್ತಿದ್ರು ಈ ಟ್ರೈನ್ ಒಳಗೆ ಪ್ಯಾಂಟ್ರಿ ಕ್ಯಾರಿ ಇಲ್ಲರಿ. ನಂಗೆ ಅದೇ ಯಾತಕ್ಕೆ ಅಂತೇಳಿ ಗೊತ್ತಿಲ್ಲ. ನಿಮ್ಗೆ ಮೇ ಬಿ ನಂಗೆ ಅನ್ಸೋ ಮಟ್ಟಿಗೆ ಲಾಸ್ಟ್ ಸ್ಟಾಪ್ ಅನ್ಸುತ್ತೆ ಯಲಹಂಕದೊಳಗೆ ನಿಮ್ಗೆ ನೀರಿನ ಬಾಟಲ್ದು ಎಲ್ಲ ಸಿಗುತ್ತೆ. ಬಟ್ ಓಡಾಡೋದಾಗತ್ತೆ ರೀ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡತ್ತಾರೆ ಜರ್ನಿ ಅಲ್ಲಿಂದ ನಾನು ತೊಗೊಂಡು ಸ್ಟಾರ್ಟ್ ಮಾಡಿರಿ. ಯಾಕಂತಂದ್ರೆ ಲಾಸ್ಟ್ ಮೂಮೆಂಟ್ ಹಡಬಡಿ ಬೇಡ ಅಂತೇಳಿ ನಾನು ನಿಮ್ಗೆ ಹೇಳೋದು. ಯಲಹಂಕಕ್ಕೆ ಜಂಕ್ಷನ್ ಯಾಕಂತಾರ್ರಿಪ್ಪ ಅಂತಂತಂದ್ರೆ ಒಂದು ಲೈನ್ ನಾನು ನಿಮ್ಗೆ ತೋರಿಸಿಬಿಟ್ಟೆ. ಔಟ್ರದಾಗಿಂದ ಬರುತ್ತೆ. ಯಾವ ಲೈನ್ ಹೇಳಿ, ಯಶವಂತಪುರದಿಂದ ಒಂದು ಲೈನ್ ಬರುತ್ತೆ. ನಾವೊಂದು ಬಂದ್ವಿ ಚನ್ನಸಂದ್ರ ತನಿಸಂದ್ರದಿಂದ. ಒಂದು ಲೈನ್ ಇಲ್ಲಿ ನಾವು ಹೊಂಟಿದ್ದ ಧರ್ಮವರಂ ಗುಂತಕಲ್ ಲೈನ್, ಇನ್ನೊಂದು ಲೈನ್ ಎಲ್ಲಿ ಗೊತ್ತೇಳ್ರಿ ಏರ್ಪೋರ್ಟಿಗೆ ಹೋಗುತ್ತೆ. ಮುಂದೆ ಅದು ಹೋಗಿ ಬಂಗಾರಪೇಟೆಗೂ ಕೊಡುತ್ತೆ. ಹೌದ್ರಿ, ಬಂಗಾರಪೇಟೆಗೆ ಕೊಡುತ್ತೆ. ಹೆಂಗಪ್ಪ ಅಂತಂತಂದ್ರೆ ಇಲ್ಲಿಂದ ಚಿಕ್ಕಬಳ್ಳಾಪುರ ಫಸ್ಟ್ ಏರ್ಪೋರ್ಟಿಂದ ಚಿಕ್ಕಬಳ್ಳಾಪುರದಿಂದ ಕೋಲಾರದಿಂದ ಅದು ಮತ್ತೆ ವಾಪಸ್ ಹೋಗಿ ಹಿಂಗೆ ರೌಂಡ್ ಹೊಡೆದು ಬಂಗಾರಪೇಟೆ ಕೊಡುತ್ತೆ.
ಮತ್ತು ಒಂದಷ್ಟು ಜನ ಹೇಳತ್ತಿದ್ರೆ ನನಗೆ ಕಾಮೆಂಟ್ ಮಾಡಿದ್ರೆ ಚಿಕ್ಕಮಂಗ್ಳೂರು ತಿರುಪತಿ ವಿಡಿಯೋಕ್ಕೆ ಅದನ್ನು ಹಿಂಗೆ ಯಶವಂತಪುರದಿಂದ ಯಲಹಂಕದಿಂದ ಇಲ್ಲಾಂದ್ರೆ ಯಶವಂತಪುರ ಬೇಡ, ಯಲಹಂಕ ಡೈರೆಕ್ಟ್ ಯಲಹಂಕದಿಂದ ಇದನ್ನು ಕೋಲಾರ ಮೇಲೆ ಕೊಡ್ಬೇಕಿತ್ತು. ಯಾಕಂದ್ರೆ ಕೋಲಾರದಿಂದ ಟ್ರೈನ್ ಇಲ್ಲ ಅಂತ ನನಗೂ ಅದು ಅವ್ರೇನು ಹೇರಲ್ಲ ಸಜೆಷನ್ ಅದು ವ್ಯಾಲಿಡ್ ಅನ್ನಿಸ್ತು. ಇದೇನಿದೆ ಲೈನ್ ನೋಡತ್ತೀರಲ್ಲ ನೀವು, ಇಲ್ಲಿ ಹೋಗೋದ ಇದೆ ನೋಡ್ರಿ ಏರ್ಪೋರ್ಟ್ ಲೈನ್. ನಾವಿನ್ನು ಕ್ರಾಲ ಮಾಡತ್ತೇವೆ ಇಲ್ಲಿ ಯಲಹಂಕ ಆದ್ಮೇಲೆ. ಈಗ ನೋಡ್ರಿ ಯಲಹಂಕ ಬಿಟ್ಟ ಮೇಲೆ ನಾವು ಸ್ವಲ್ಪ ಸ್ಪೀಡ್ ತೊಗೊಳಕತ್ತೀವಿ. 110 ಮ್ಯಾಕ್ಸಿಮಮ್ ಐತಿ, ನೋಡೋಣ ಅಂತ ಹೋಗ್ತಾನೆ ಇಲ್ಲ. ಅದಕ್ಕೆ ಅರಾಯವಾದೀವಿ ನೋಡ್ರಿ ನಾವೀಗ ದೊಡ್ಡಬಳ್ಳಾಪುರಿಗೆ. ಸ್ವಲ್ಪ ಮಳೆ ಹಣ್ಣಿನೇನು ಹೊಡ್ಯಾಕತ್ತಿಲ್ಲ, ಮಳೆ ಆದು ಹೋಗಂಗೆ ಐತ್ರಿ ಇಲ್ಲಿ. ಹಾಂ ಆಯ್ತು ನೋಡ್ರಿ, ಇಲ್ಲಿ ಮಳೆ ಐತಿ ಇಲ್ಲಿ ಜಮ್ಮಿಗನ. ದೊಡ್ಡಬಳ್ಳಾಪುರಕ್ಕೂ ಸ್ಟಾಪ್ ಕೊಟ್ರಿ. ಯಾಕಂದ್ರೆ ಆಲ್ಮೋಸ್ಟ್ ನೀವು ಟ್ರೈನ್ಗಳು ನೋಡ್ರಿ ಹಿಂಗೆ ಲಾಂಗ್ ಡಿಸ್ಟೆನ್ಸ್ ಹೋಗತ್ತಿದ್ದು ಅಂದ್ರೆ ದೊಡ್ಡಬಳ್ಳಾಪುರ ಗೌರಿಬಿದನೂರ ಸ್ಟಾಪ್ ಕೊಡೋಂಗಿಲ್ಲ. ಬಟ್ ಈ ಟ್ರೈನ್ನ ಸ್ಟಾಪ್ ಕೊಟ್ರೆ ನೀವು ಮುಂಬೈಗೆ ಹೋಗಕ್ಕೆ ಯೂಸ್ ಮಾಡ್ಬೋದು. ಬರೀ ಬಸ್ ಟೈಮ್ ಬೆಂಗಳೂರು ಯಲಹಂಕ ಅದು ಹೋಗೋ ಟೆನ್ಷನೂ ಇಲ್ಲ. ಮತ್ತು ಬರೀ ಬೆಂಗಳೂರು ದಾಟ್ ಹೊರಗೆ ಬರೋಕೆ ಇದು ಅರ್ಧ ತಾಸು ಡಿಲೇ ಆಗ್ತದೆ. ಈಗ ½ ಆನ್ ಅವರ್ ಡಿಲೇ ಅದೇವೆ ನಾವು. ನೆಕ್ಸ್ಟ್ ಗೌರಿಬಿದನೂರು ಸ್ಟಾಪ್ ಐತಿ, ಒಂದೇ ನಿಮ್ಗೆ ಸ್ಟಾಪ್, ಸಿಗ್ನಲ್ ಆಗೇ ಬಿಡ್ತು ಮತ್ತು. ಬಟ್ ಇಲ್ಲಿ ನೋಡ್ರಿ ನಿಮ್ಗೆ ಯಾವ ಸ್ಟಾಲ್ ಇಲ್ಲ ಏನಿಲ್ಲ. ನಾನು ನಿಮ್ಗೆ ಹೇಳಿದ್ದು ಬರ್ತೈತಿಲ್ಲ ರೀ, ಟ್ರಾವೆಲ್ ಮಾಡತ್ತೀರಂದ್ರೆ ಪಕ್ಕ ಇದೊಂದು ಅಡ್ವೈಸ್ ಮೇಲೆ ಫೋಕಸ್ ಮಾಡಬೇಕು. ಕ್ರೌಡ್ ಐತಿ ಇಲ್ಲಿ ಈ ಟ್ರೈನಿಗೆ, ಜನರಲ್ ಕ್ರೌಡ್ ಐತಿ. ಓಹ್ ವಾ, ಗೌರಿಬಿದನೂರೊಳಗೆ ಒಂದು ಸ್ಟಾಲ್ ಒಳಗೆ ಸಿಗುತ್ತೆ ನೋಡ್ರಿ ನಿಮಗೆ ಎಮರ್ಜೆನ್ಸಿ ಪರ್ಪಸ್ಸಿಗೆ. ಟ್ರೈನ್ನಾಗ ಹತ್ತಿದ ಮೇಲೆ ಯಾರು ವಿಡಿಯೋ ನೋಡತ್ತೀರಿ ನೀರು ರಿಮೋಟ್ಲಿ ಇಲ್ಲ ಅಂತಂದ್ರೆ ಗೌರಿಬಿದನೂರೊಳಗೆ ನಿಮಗೆ ಸಿಗುತ್ತೆ. ಬಟ್ ಟ್ರೈನ್ ಇಲ್ಲೂ ½ ಆನ್ ಅವರ್ ಡಿಲೇನೇ ಐತಿ. ಈ ಟೈಪ್ ಶಾಂತಿ ಇರೋ ರೈಲ್ವೆ ಸ್ಟೇಷನ್ ಯಾರಿಗೆ ಇಷ್ಟ ಆಕೋ ಹೇಳ್ರಿ. ಬರೀ ಟ್ರೈನ್ ಮೂಮೆಂಟ್ ಇರ್ಬೇಕು, ಜಾಸ್ತಿ ಮಂದಿ ಇರಬಾರ್ದು, ಆರಾಮ್ ಕುಂತು ಟ್ರೈನ್ ಸ್ಪಾಟಿಂಗ್ ಮಾಡ್ಬೇಕು. ನೀವು ನೋಡಿದ್ರಿ ನಾನು ಬಸವ ಎಕ್ಸ್ಪ್ರೆಸ್ ಒಳಗೆ ಬಂದು ಫುಲ್ಲು ಪ್ಯಾಕ್ ಆಗೈತೆ ರೈಲ್ವೆ ಸ್ಟೇಷನ್. ಈಗ ಇದೇ ರೈಲ್ವೆ ಸ್ಟೇಷನ್ ಎಷ್ಟು ಖಾಲಿ ಐತಿ. ಬರ್ರಿ 1 ನಿಮಿಷ ಅಷ್ಟೇ, ಇಲ್ಲೂ ಸ್ಟಾಪ್ ಐತಿ. ಈಗ ನಾವು ಮಲ್ಕೊಳ್ಳೋಣಂತ ಬೆಳಿಗ್ಗೆ ನೋಡೋಣ. ಅಲಾರಾಮ್ ಹಾಕೇನಿ ಯಾದಗಿರಿಗೆ. ರಾಯಚೂರಿಂದ ಕವರ್ ಮಾಡೋಕ್ಕಾಗಲ್ಲ ರೀ, ಯಾಕಂತಂದ್ರೆ ಭಾಳ ಬೆಳಿಗ್ಗೆ ಬಿಡುತ್ತೆ, 4 ಗಂಟೆಗೆ ಬರುತ್ತೆ. ಇಲ್ಲ ಸ್ಲೀಪ್ಸ್ ಲೈಕ್ ಎಲ್ಲ ಕೆಡಿಸ್ಬಿಡುತ್ತೆ. ಅದಕ್ಕೆ ನಾವು ಬೆಳಿಗ್ಗೆ 5:15 ಯಾದಗಿರಿನ ಕವರ್ ಮಾಡೋಣ. ಶುಭರಾತ್ರಿ. ಟೈಮ್ ನೋಡ್ರಿ ಇಲ್ಲೇ 4:38 ಆಗೈತಿ. ನಾವೀಗ ಎಂಟ್ರಿಗಿವಿ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಸ್ಟೇಷನ್ ಕುಂತಕಲ್ ಜಂಕ್ಷನಿಗೆ. 2 ತಾಸು 10 ನಿಮಿಷನೂ ಡಿಲೇ ಅದೇವ್ರಿ. ನಾವು ಗೊತ್ತಿಲ್ಲರಿ 3:15 ನಾವು ಅನಂತಪುರ ಎಂಟ್ರಾಗೀವಿ. ಹಿಂದೂಪುರ ಅರ್ಧ ಗಂಟೆನೇ ಡಿಲೇ ಇದ್ವಿ, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ರಾತ್ರಿ ಎಲ್ಲಿ ಡಿಲೇ ಆಗಿದ್ದು ಟ್ರೈನ್ ಗೊತ್ತಾಗಿಲ್ಲ. ಸಿಗ್ನಲ್ ಸಿಕ್ತು ನಮ್ಗೆ.
ಇಲ್ಲಿಂದ ಮಿನಿಮಮ್ ನಮಗೆ 3 ತಾಸು ಬೇಕಿನ್ನು 3-4 ತಾಸು ಆರಾಮ್. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ನಮ್ಮ ಯಾದಗಿರಿಗೆ ಬರೋ ಟೈಮಿಂಗ್ ಇತ್ತು 5:28. ಬಂದೇವೆ ಎಷ್ಟು ಕೇಳ್ರಿ, ನೀವೇ ನೋಡ್ಬಿಡ್ರಿ. ಎಲ್ಲೈತ್ರಿ ಇದು 5:28 ಇದ್ದಿದ್ದು 7:46 ಬಂದೇವೆ. 45 ಅಂತ ನೋಡ್ಕೋಬೋದು. ಬಟ್ ವೆದರ್ ಮಾತ್ರ ಮಸ್ತ್ ಆಗೈತೆ ರೀ. ಇಲ್ಲಿ ಮಳೆ ಬರೋ ವಾತಾವರಣ ಆಗೈತಿ. ಪೂರ್ತಿ ಮೋಡಕ್ಕೆ ಹೋಗೈತೆ ನೋಡ್ರಿ. ಚಿನ್ನಿಗೇನು ಒಂದೊಂದು ಹನಿನೂ ಬರತೈತಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಏರಿಯಾದಾಗ ಮಸ್ತ್ ಮಳೆ ಆದ್ರೆ ಭಾರಿ ಮಜಾ ಬರುತ್ತೆ. ಯಾಕಂದ್ರೆ ನಮ್ಮ ಮಾನ್ಸೂನ್ ಸೀರೀಸ್ ಒಳಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಕವರ್ನೇ ಆಗಿಲ್ಲ. ಅದು ಭಾರಿ ನಂಗೆ ಇಷ್ಟ ನೋಡೋಣ ಅಂತ. ಬಟ್ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮುಂದೆ ನೋಡೋದಿತ್ತಲ್ಲ ಕರ್ನಾಟಕ ಎಕ್ಸ್ಪ್ರೆಸ್ 7:20 ಬಿಟ್ಟಿತ್ತದ KSR ಬೆಂಗಳೂರು ಸಿಟಿ ಜಂಕ್ಷನ್. ಅದು ಹಿಂದೆ ಐತಿ. ಮೇ ಬಿ ಅದ್ರ ಸಂಬಂಧ ನಮ್ಮ ಡಿಲೇ ಮಾಡಿದ್ರೆ. ಬಟ್ ರಾತ್ರಿ ನಮ್ಮನ್ನ ಯಾವ್ದು ಹೇಳ್ರಿ ಮೈಸೂರಿಂದ ಹುಬ್ಬಳ್ಳಿಗೆ ಹೋಗುವಂಥ ಹಬ್ಬ ಎಕ್ಸ್ಪ್ರೆಸ್ಸು ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡ್ಬಿಟ್ಟಿದೆ. ಏನಾಗೈತಿ ಏನಂತ ಗೊತ್ತಿಲ್ಲ. ಬಟ್ ಏನೋ ಮೇಜರ್ ಪ್ರಾಬ್ಲಮ್ ಆಗೈತಿ ಕರ್ನಾಟಕ ಎಕ್ಸ್ಪ್ರೆಸ್ ಒಳಗೆ. ಅದಕ್ಕೆ ನಾವು ಕಂಟಿನ್ಯೂಸ್ ಡಿಲೇ ಆಗಿವೆ. ನೋಡ್ತಾನೆ ಅಂತಾನೆ ಏನಾರ ಗೊತ್ತಾದ ನಿಮ್ಗೂ ಹೇಳ್ತೀನಿ. ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಯಾದಗಿರಿಯಿಂದ. ನೋಡೋಣ ಅಂತ ಈಗ ನಾವು ಫಸ್ಟಾದ ಸ್ಟಾಪ್ ಯಾವುದಾಗತ್ತೆ ಅಂತೇಳಿ ಮೇ ಬಿ ವಾಡಿ ಒಳಗೆ ವಡಾಪಾವ್ ಇಲ್ಲ ಇಡ್ಲಿ ಟ್ರೈ ಮಾಡ್ಬೇಕಂತ ಆಸೆ ಐತೆ. ಯಾಕಂದ್ರೆ ವಾಡಿದೊಳಗೆ ವಡಾಪಾವ್ ಮತ್ತು ಇಡ್ಲಿ ಚಲೋ ನನಗೆ ಸಿಗುತ್ತೆ. ನಾನು ಹುಬ್ಬಳ್ಳಿ ಹೈದ್ರಾಬಾದ್ ಎಕ್ಸ್ಪ್ರೆಸ್ ಮಾಡಿದಾಗ ಟ್ರೈ ಮಾಡೀನಿ. ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಮಾಡಿದಾಗ ಟ್ರೈ ಮಾಡೀನಿ. One 121, 122 ಹೊಂಟೋಗಿದೆ. 123 ನಾನು ನಿಂದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ನಾಳೆ ವಾರ ನಾನು ಅಂದ್ಕೊಂಡೆ ನಲ್ವಾರ ಮತ್ತು ಯಾದಗಿರಿ ಏನು ಭಾಳ ದೂರ ಇಲ್ಲ. 130 ಆ್ಯಕ್ಷನ್ ನೋಡೋಕೆ ನಮಗೆ ಸಿಗಂಗಿಲ್ಲ ಅಂತ. ಬಟ್ 130 ಆ್ಯಕ್ಷನ್ ನೋಡೋಕೆ ಸಿಗ್ತಿರು ಭಾಳ ಖುಷಿ ಆದ್ರೆ. ಇಷ್ಟು ಶಾರ್ಟ್ ಡಿಸ್ಟೆನ್ಸಿಗೆ ನಾನು ಉದ್ಯಾನಿಗೆ ಏನು 130 ಕೊಟ್ರಲ್ಲ ಅದು ಖುಷಿ ಆಯ್ತು. ನನಗೆ ಎಷ್ಟು ಅನ್ಸುತ್ತಲ್ಲ ಅಷ್ಟರೊಳಗೆ ಐಡಿಯಾ ಐತಿ ಕರ್ನಾಟಕ ಎಕ್ಸ್ಪ್ರೆಸ್ ನಮ್ಮನ್ನು ಪಕ್ಕ ಓವರ್ಟೇಕ್ ಮಾಡುತ್ತೆ ಅಂತೇಳಿ. ಮೇ ಬಿ ವಾಡಿ ಅನ್ಕೋತಾನೆ ನಾನು. ಯಾಕಂದ್ರೆ ವಾಡಿ ಅಥವಾ ಶಹಾಬಾದ್ ಇವು 2 ಸ್ಟೇಷನ್ ಒಳಗೆ ಓವರ್ಟೇಕ್ ಆಗ್ಬೋದು. ಅದಂತೂ ಫಿಕ್ಸ್. ನೋಡೋಣಂತ ಓವರ್ಟೇಕ್ ಆದ್ರೆ ಪಕ್ಕ ತೋರಿಸ್ತೀನಿ ನಿಮಗೆ. ಇನ್ನೂ ಸಿಗ್ನಲ್ ಆಗಿಲ್ಲ ನಮ್ಮದು. ವೆಯ್ಟ್ ಮಾಡತ್ತಾನೆ ನಮ್ಮ ಸಿಗ್ನಲಿಗೆ. ಇಲ್ಲಿ ನೋಡ್ರಲ್ಲ ಸೆಕೆಂಡ್ AC ಒಳಗಿರುವಂಥ ಪ್ರೈವೇಟ್ ಕ್ಯಾಬಿನ್ ಖಾಲಿ ಇತ್ತು. ಈಗ ಅದಕ್ಕೆ ಕುಂತೀನಿ. ಯಾದಗಿರಿಗೆ ಇಳಿದ್ರೆ ಇಲ್ಲಿ ಇರೋ ಪ್ಯಾಸೆಂಜರ್ಸ್
ನಮ್ದು ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ವಿವೇಕ್ ಎಕ್ಸ್ಪ್ರೆಸ್ ಜರ್ನಿ ನೋಡ್ರಿ ಅಂದ್ರೆ ನಮ್ಗೆ ಅದ್ರೊಳಗೂ ಇದು ಸಿಕ್ಕಿತ್ತು. ಭಾಳ ಲಕ್ಕಿ ಇದ್ವಿ ನಾವು. ಈ ಸದಾ ಸಿಕ್ಕಿಲ್ಲ, ನಡೀತಿದ್ರಿ ಇಷ್ಟು ಶಾರ್ಟ್ ಡಿಸ್ಟೆನ್ಸಿಂಗ್ ನಡೀತಿದೆ. ನಾನು ಹೋಪ್ ಮಾಡ್ತೀನಿ ನೆಕ್ಸ್ಟ್ ಬರುವಂಥ ನಮ್ದು ಹಿಮಸಾಗರ್ ಎಕ್ಸ್ಪ್ರೆಸ್ ಜರ್ನಿ ಒಳಗೆ ಅಂದ್ರೆ ಜನವರಿ ಅಥವಾ ಡಿಸೆಂಬರ್ ಒಳಗೆ ಬರ್ಬೋದು. ಅದ್ರೊಳಗೂ ಅದ ಸಿಕ್ಕ ಭಾರಿ ಖುಷಿ ಆಗುತ್ತೆ ನನಗೆ. ನೋಡ್ರಿ ಇಲ್ಲಿ ನಿಮ್ಮದು ಪ್ರೈವೇಟ್ ಸ್ಪೇಸ್ ಇರುತ್ತಿಲ್ಲ, ಕರ್ಟೇನ್ ಹಾಕೋರಿ ಆರಾಮ್ ಕುಂತ್ಬಿಟ್ರಿ. ನೀವು ಏನರ ಕಮ್ಯುನಿಕೇಷನ್ ಎಕ್ಸ್ಟ್ರೋವರ್ಟ್ ಅದರ ಅಂದ್ರೆ ನಿಮಗೆ ಇದು ಯೂಸ್ ಇಲ್ಲ, ನೀವು ಇಂಟ್ರೋವರ್ಟ್ ಅದರ ಅಂದ್ರೆ ನಿಮ್ಗೆ ಯೂಸ್ ಐತೆ. ಇದು ವಾಡಿ ಬೈಪಾಸ್ ಕ್ಯಾಬಿನ್ ನೋಡ್ರಿ. ವಾಡಿನ ಬೈಪಾಸ್ ಮಾಡಿ ಇದು ಮುಂದೆ ಹೋಗುತ್ತಾ ಸಿಕಂದ್ರಾಬಾದ್ ಸೈಡ್. ನಾವು ಈಗ ಎಂಟ್ರ್ ಆಗ್ತೀವಿ ವಾಡಿ ಜಂಕ್ಷನಿಗೆ. LTT ಕೊಯಂಬತ್ತೂರ್ದ ಡಿಪಾರ್ಚರು ಆಯ್ತು ನೋಡ್ರಿ. ಯಾದಗಿರಿ ವಾಡಿಯಿಂದ. ಫಸ್ಟ್ ನಾವು ಬಂದಿದ್ರಿ ಧರ್ಮಾವರಮಿಗೆ, ಅಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಧರ್ಮಾವರಮಿಗೆ ಎಂಡ್ ಆತ. ಅಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ಕ್ರೀವ ಹೇಳ್ಕೊಂಡ್ಬಿಡ್ತಾರೆ. ಧರ್ಮಾವರಮ್ದ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ಗುಂತಕಲ. ವಾಡಿಯಿಂದ ಇನ್ನು ಮುಂದೆ ಸೆಂಟ್ರಲ್ ರೈಲ್ವೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಸೆಂಟ್ರಲ್ ರೈಲ್ವೆ ಕ್ರೀವ ಹ್ಯಾಂಡ್ ಓವರ್ ತಗೋತಾರೆ ಅಪ್ ಟು ಸೋಲಾಪುರ. ಇಲ್ಲಿ ಮಟ ನಾವು ಇನ್ನೂ 2.5 ತಾಸಿನ ಡಿಲೇ ಇದ್ದೀವಿ. ನಮ್ಗಿಂತ ಬರೀ 6 ಕಿಲೋಮೀಟ್ರ್ ದೂರದಾಗ ಓಡೋದೈತಿ ಕರ್ನಾಟಕ ಎಕ್ಸ್ಪ್ರೆಸ್. ಮೇ ಬಿ ಅನ್ಸುತ್ತೆ ನನಗೆ ಕರ್ನಾಟಕ ಎಕ್ಸ್ಪ್ರೆಸ್ ಇಲ್ಲಿನ ನಮ್ಮನ್ನು ಓವರ್ಟೇಕ್ ಮಾಡುತ್ತೆ ಅಂತೇಳಿ. ಬಟ್ ನಂಗೆ ಆಸೆ ಐತ್ರಿ ಹೊರಗೆ ಮಾಡ್ಬೇಕಂತೇಳಿ. ಅದು ಆಸೆ ಪೂರ ಆಗುತ್ತೋ ಇಲ್ಲ ಅಂತ. ಮತ್ತು ನೀವು ಈ ಟ್ರೈನ್ ಟ್ರಾವೆಲ್ ಮಾಡತ್ತೀರ ಅಂದ್ರೆ ನಿಮಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಆಗಿರ್ಬೇಕಾ ವಾಡಿ ಜಂಕ್ಷನ್. ಯಾಕಂದ್ರೆ ನಿಮಗೆ ಇಲ್ಲಿ ವಾಡಿ ಜಂಕ್ಷನ್ ಒಳಗೆ ಇಡ್ಲಿ ವಡ ಆಮ್ಲೆಟ್ ತಿಂತಂದ್ರೆ ಆಮ್ಲೆಟ್ ಎಲ್ಲ ಫ್ರೆಶ್ ಸಿಗುತ್ತೆ. ನೀವು ವಡಾ ಪಾವ್ದು ತಿಂತೀರಂದ್ರೆ ವಡಾ ಪಾವ್ ಆಪ್ಷನ್ನು ಐತಿ. ಬರ್ರಿ, ಒಂದು ಪ್ಲೇಟ್ ಇಡ್ಲಿ ವಡ 60 50 2 ಇಡ್ಲಿ ಮತ್ತು 2 ವಡಾಕ್ಕೆ 60 ರೂಪಾಯಿ ತೊಗೊಂಡ್ರಿ. ಭಾಳ ಕಾಸ್ಟ್ಲಿ ಅನ್ನಿಸ್ತು ಇಲ್ಲಿ. ಮತ್ತು ಇವರು ಅಂತೇಳಿ ಬಿಲ್ ಕೊಡು ಅದು ಕೊಡು ಅನ್ನೋ ಟೈಮ್ ಇಲ್ರಿ ಈಗ. ನೋಡೋಣ, 10 ರೂಪಾಯಿಗೆ ಜಾಸ್ತಿ ಇದಲ್ಲ. ಒಂದು ವಡಾನು ಐತಿದ್ರೊಳಗೆ. ವಾಡಿ ಫೇಮಸ್ ಅದಕ್ಕೆ ಇದೆ ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿಲ್ಲ ವಾಡಿದ ರಿಸರ್ವೇಷನ್ ಮತ್ತು ಬುಕ್ಕಿಂಗ್ ಆಫೀಸ್ ಈ ಸೈಡ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಪಕ್ಕ ಓವರ್ಟೇಕ್ ಅನಿಸುತ್ತೆ. ಯಾಕಂತಂದ್ರೆ ಈ ಸೈಡ್ ಪ್ಲಾಟ್ಫಾರ್ಮಿಗೆ ನಾನು ಟ್ರೈನ್ ಬಂದಿದ್ದು ನೋಡೇ ಇಲ್ಲ, ಫಸ್ಟ್ ಟೈಮು. ನೋಡೋಣ ಅಂತ ಕರ್ನಾಟಕ ಎಕ್ಸ್ಪ್ರೆಸ್ ಯಾವಾಗ ಬರುತ್ತೆ. ಕರ್ನಾಟಕ ಎಕ್ಸ್ಪ್ರೆಸ್ ಅನೌನ್ಸ್ಮೆಂಟ್ ಆಗತೈತಿ. ಪ್ಲಾಟ್ಫಾರ್ಮ್ 2ಕ್ಕೆ ಬರುತ್ತಂತ. ನಾವು ಪ್ಲಾಟ್ಫಾರ್ಮ್ 4 ಒಳಗದೇವಿ. 2 ಇದ್ರ ಬಾಜುನ ವೆಲ್ಕಮ್ ಟು SCR CR ರೀ. ನಡೆಯಕ್ಕೆ ನಿಮಗೆ ಗೂಡ್ಸ್ ಟ್ರೈನ್ ಸಿಕ್ಕಾಬಿಡುತ್ತೆ. ಟ್ರೈನ್ ಸ್ಪಾಟಿಂಗಿಗೆ ಏನು ಕರೆಕ್ಟ್ ನಮಗೆ ಟ್ರೈನ್ ಸ್ಪಾಟಿಂಗ್ ಮಾಡೋಕ್ಕೆ ಸಿಗಂಗಿಲ್ಲ ಕರೆಕ್ಟ್. ಓವರ್ಟೇಕ್ ಆಗಲಿಲ್ಲ ನೋಡ್ರಿ ಇಲ್ಲಿ ಕರ್ನಾಟಕ ಎಕ್ಸ್ಪ್ರೆಸ್ ಅದು ಡಿಪಾರ್ಟ್ ಆದ್ವಿ. ಭಾರಿ ಚಲೋ ಆತ. ಎಲ್ಲರೂ ಬೇರೆ ಸ್ಟೇಷನ್ಸ್ ಒಳಗೆ ನಮ್ಮನ್ನು ಲೂಪ್ ಮಾಡಿ ಓವರ್ಟೇಕ್ ಕೊಡಿಸ್ಬೇಕು. ನಮ್ಮ ಕರ್ನಾಟಕ ಒಳಗೆ ಟ್ರಾವೆಲ್ ಮಾಡ್ತೀರಿ, ಅದು ರೈಲ್ವೆ ಸ್ಟೇಷನ್ ಐತಿ ಕರ್ನಾಟಕದ ಅಂತಂದ್ರೆ ನಂದಿನಿ ಇಲ್ಲ ಅಂದ್ರೆ ಹೆಂಗಾಗತ್ತೆ ರೀ. ನಂದಿನಿ ಸ್ಟಾಲು ನಿಮ್ಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ನೋಡೋಣ ಅಂತ ಇಡ್ಲಿ ಟೇಸ್ಟ್ ಹೆಂಗೈತಿ. ಹೈಪ್ ಅಂತೂ ಮಾಡೀನಿ, ತಿನ್ನು ಲಾಯ್ಕ್ ಐತೋ ಇಲ್ಲ ಅಂತಲೂ ನೋಡೋಣ. ಹೆಂಗೆ ಬೆಂಗಳೂರು ಸೈಡು ಸಿಗ್ತಲ್ಲ ಆ ಟೈಪ್ ಇಲ್ಲ. ನಾರ್ಮಲ್ ನೀವು ತಿನ್ಬೋದು ಆ ಟೈಪ್ ಐತಿ, ತಿನ್ಬೋದು ಅಷ್ಟೆ. ವಡ ನೋಡಿದ ಹುಡ್ಕಂಡು ಗೊತ್ತಾಗ್ತು ನಂಗೆ ಅಷ್ಟೇನು ಕ್ರಿಸ್ಪಿ ಇಲ್ಲ ಅಂತೇಳಿ. ಹಿಂದೆ ಇನ್ನೊಬ್ರು ಮಾರಾತಿದ್ರು, ಅವ್ರ ಕಡೆ ಮಸ್ತ್ ಕ್ರಿಸ್ಪಿ ಇದ್ದು. ಬಟ್ ಅವರ ಜನರಲ್ ಸೈಡ್ ಇದ್ರೆ ಅಷ್ಟೊಳಗೆ ಟೈಮ್ ಇರಲಿಲ್ಲ. ಮ್ಯಾನೇಜಬಲ್ ನೋಡ್ರಿ. चाय मिलता है जरा
आगे चला गया वो ಟ್ರೈನ್ ಇನ್ಫಾರ್ಮೇಷನ್ ಅದು ವಿಕಿಪೀಡಿಯಾ ಆದಂಥ ರೈಲ್ ಪಾಯಿಂಟ್ ಅವ್ರು ಅಂದರೆ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಪೇಜ್ ಐತ್ರಿ ರೈಲ್ ಪಾಯಿಂಟ್ ಅಂತಂತೇಳಿ ರೈಲ್ವೇದ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಬಿಫೋರ್ ಟೈಮು ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅವ್ರ ದೂರ ಬಂದುಬಿಟ್ಟು ಶಹಾಬಾದ ನಮಸ್ಕಾರ ಅಣ್ಣ ಈಗ ನಾವು ಎಂಟ್ರಾಗಿವ್ರಿ ಶಹಾಬಾದಿಗೆ ಟೈಮಿಂಗ್ ಇತ್ತು ಏನೋ ಟೈಮಿಂಗ್ ಇರಲಿ ಬಟ್ 2.5 ತಾಸು ಡೈಲಿನ ಅದೇವು ನೋಡ್ರಿ ನಾವು ಮೇ ಬಿ ಅನ್ಕೋತ ನಾನು ಕರ್ನಾಟಕ ಎಕ್ಸ್ಪ್ರೆಸ್ ಇಲ್ಲಾರ ಓವರ್ಟೇಕ್ ಮಾಡ್ಬೇಕಂತೇಳಿ ಯಾಕಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಅದ್ರ ಸ್ಟಾಪ ಶಹಾಬಾದ್ ಒಳಗೆ ಇಲ್ಲ ಡೈರೆಕ್ಟ್ ಅದು ಕಲಬುರ್ಗಿ ಸ್ಟಾಪ್ ಐತಿ ಕಲಬುರ್ಗಿನ ಬೆಳಿಗ್ಗೆ ಮುಟ್ಟಿ ಬರ್ಬೇಕಿತ್ತು ರೀ ಅದು 3-4 ತಾಸು ಆಗಕ್ಕೆ ಬಂತ ಅನ್ಸತ್ತೆ ಡಿಲೇ ಆಗುತ್ತೆ ಅಷ್ಟು ಅದನ್ನು ಡಿಲೇ ಮಾಡ್ಸೋಕೆ ಆಗಂಗಿಲ್ಲ ಯಾಕಂದ್ರೆ ಅದನ್ನು ವಾಪಸ್ಸು ಕರೆಸ್ಕೋಬೇಕು ಇಲ್ಲಾಂದ್ರೆ ರೀಸ್ಕೆಡ್ಯೂಲ್ ಮಾಡ್ಬೇಕಾಗತ್ತೆ ಅದಕ್ಕೆ ಅದನ್ನು ಪ್ರಿಯಾರಿಟಿ ಕೊಟ್ಟು ಓಡಿಸ್ತಾರೆ ಈಗ ಅದು ನಂಗಂತೂ ಅಷ್ಟು ಪಕ್ಕ ನಂಬಿಕೆ ಐತಿ ಓವರ್ಟೇಕ್ ಇಲ್ಲೂ ಆಗಲಿಲ್ಲ ನೋಡಿರಿ ಓವರ್ಟೇಕ್ ಇನ್ನೂ ಅವೇಟಿಂಗ್ ಒಳಗನೂ ಐತಿ ಉದ್ಯಾನ ಎಕ್ಸ್ಪ್ರೆಸ್ಸಿಗೆ ಕ್ಲಿಯರೆನ್ಸ್ ಸಿಕ್ತು ಅದು ವಾಡಿ ಒಳಗೆ ನಿಂದಿನ ಟ್ರೈನ್ ನಮ್ದು ಕಲಬುರ್ಗಿ ಎಂಟ್ರೆನ್ಸ್ ನೋಡ್ರಿ ಇಲ್ಲಿ ಪೂರ್ತಿ ಲೋನಾವಾಲ ಫೀಲ್ ಕೊಡೋದದು ವಾ ಎಂಟ್ರಾಗಿವ್ ನಾವೀಗ ಕಲಬುರ್ಗಿಗೆ ಇದು ಹೊಸಾದ ಪಿಟ್ ಲೈನ್ ಮಾಡ್ಯಾರ ನೋಡ್ರಿ ಒಂದೇ ವಾರದ ಸಂಬಂಧ ಈಗ ಗದ್ಲು ಭಾಳ ಐತ್ರಿ ಇಲ್ಲೂ ಹತ್ತಾಕ್ ಮಂದಿ ಈಗ 7:52 ಬರೋ ಟೈಮಿಂಗ್ ಐತ್ರಿ 9:12 ಬಂದೇವಿ ಕವರ್ ಮಾಡಿಬಿಟ್ಟಿವಿ ಆಲ್ಮೋಸ್ಟ್ 2.5 ತಾಸು ಡಿಲೇ ಇದ್ದೀವಿ ಈಗ 1 ತಾಸು 10 ನಿಮಿಷ ಆಯ್ತು ಸೊಲ್ಲಾಪುರ ಹೋಗ್ತಾ ಪೂರ್ತಿ ಕವರ್ ಆಗಿಬಿಡುತ್ತೀನಿ ಯಾಕಂದ್ರೆ ಅಷ್ಟು ಸ್ಲ್ಯಾಕ್ ಕೊಟ್ರೆ ಗಾಡಿಗೆ ಡಿಲೇ ಆಗೈತಪ್ಪ ಗಾಡಿ ಅಂತಂದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಇದ್ದ ಒಂದು ಬೋಗಿ ಬಾಯ್ ಬ್ರೋ ಕರ್ನಾಟಕ ಎಕ್ಸ್ಪ್ರೆಸ್ದ ಒಂದು ಬೋಗಿ ಏನೋ ಎ ಸಿ ಫೇಲ್ಯೂರ್ ಆಗಿತ್ತಂದ್ರೆ ಅದಕ್ಕೆ ಆ ಎ ಸಿ ಬೋಗಿ ಒಳಗಿದ್ದ ಪ್ಯಾಸೆಂಜರ್ಸ್ನೆಲ್ಲ ಬೇರೆ ಟ್ರೈನ್ ಒಳಗೆ ಅಕೊಮೋಡೇಟ್ ಮಾಡೋ ಸಂಬಂಧ ಹಿಂದಿರೋ ಟ್ರೈನ್ಗಳೆಲ್ಲ ಡಿಲೇ ಹಾಕುವಂತ ಹೊಂಟಿದ್ವು ಅಂತ ಅದಕ್ಕೆ ನಮ್ಮ ಟ್ರೈನು ಡಿಲೇ ಆಗಿತ್ತು ಹಾಸನ ಸೋಲಾಪುರದಾಗ ಅರ್ಧ ಮತ್ತು ರಾಜಧಾನಿ ಒಳಗೆ ಒಂದಷ್ಟು ಜನನ ಹಿಂಗೆ ಅಕೊಮೋಡೇಟ್ ಮಾಡಿಕೊಟ್ರೆ ಮೇ ಬಿ ಅನಿಸುತ್ತೆ ಇಲ್ಲರ ಕರ್ನಾಟಕ ಎಕ್ಸ್ಪ್ರೆಸ್ ಓಟಕ್ಕೆ ಹೊಡಿಲ್ಲ ಅವನು ಅಂತಂತೇಳಿ ಅದಕ್ಕೆ ಕಲಬುರ್ಗಿ ಜಂಕ್ಷನ್ ಯಾಕಂತಾರಪ್ಪ ಅಂತಂತಂದ್ರೆ ಇಲ್ಲಿಂದ ಒಂದು ಲೈನ್ ನಿಮ್ಗೆ ಬೀದರ್ ಸೈಡ್ ಹೋಗೋಕೆ ಸಿಗುತ್ತೆ ರೀ ಕಲಬುರ್ಗಿ ಕವರ್ ಮಾಡ್ಬೇಕಂತೇಳಿ ನಾನು ಯಾದಗಿರಿಗೆ ಅಲಾರಾಮ್ ಇಟ್ಟಿದ್ದೆ ಬಟ್ ಭಾಳ ಡಿಲೇ ಹಾಕ್ಕೊಂತ ಬಂತು ಬಟ್ ಡಿಲೇ ಆಲ್ಮೋಸ್ಟ್ ಕವರ್ ಆಯ್ತು ನೋಡ್ಕೋಬೋದು ನೀವು 3ನೇ ಪ್ಲಾಟ್ಫಾರ್ಮಿಗೆ ಬಂದೇವೆ ನಾವು ಕಲಬುರ್ಗಿ ಒಳಗೆ ಕಲಬುರ್ಗಿಯಿಂದ ಮುಂಬೈದ ಜರ್ನಿನ ನಾವು ಮುಂದಿನ ಪಾರ್ಟ್ ಒಳಗಡೆ ನಂತರ ಇದ್ರೊಳಗೆ ನಾವು ಸೊಲ್ಲಾಪುರನ ದಾಟ್ಕೊಂಡು ಪುಣೆಗೆ ಎಂಟ್ರ್ ಆಗಿರ್ತೇವೆ ಬಟ್ ಅದಕ್ಕಿಂತ ಮೊದಲು ಭಾಳ ಮೋಸ್ಟ್ ಅವೇಟೆಡ್ ಓವರ್ಟೇಕ್ ಆದಂಥ ಕರ್ನಾಟಕ ಎಕ್ಸ್ಪ್ರೆಸ್ದು ಓವರ್ಟೇಕ್ ಆಗುತ್ತೆ ಅದನ್ನು ದಾಟಿ ನಾವು ಪುಣೆಗೆ ಏನು ಎಂಟ್ರ್ ಆಗ್ತೇವಲ್ಲ ಅಲ್ಲಿ ನಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಮೀಟ್ ಆಗ್ತಾರೆ ಅವರು ಎಲ್ಲಿ ಹೋಗತ್ತಿದ್ರು ಅಂತ ಹೇಳಿ ಕೇಳಿ ನನಗೆ ಶಾಕ್ ಆಗಿಬಿಡುತ್ತೆ ಆಮೇಲೆ ನಾವು ಫಸ್ಟ್ ಎ ಸಿ ಒಳಗೆ ನಮ್ಮ ಅಣ್ಣ ಅವ್ರನ್ನೆಲ್ಲ ರಿಸೀವ್ ಮಾಡ್ತೀವಿ ಫಸ್ಟ್ ಎ ಸಿ ಒಳಗೆ ಬಂದ ಮೇಲೆ ಅದ್ರದ್ದು ಫೀಲನ್ನ ಡಿಫ್ರೆಂಟ್ ಇತ್ತು ರೀ ಇಂಥ ಫಸ್ಟ್ ಎ ಸಿ ನಾನು ಯಾವ ಟ್ರೈನ್ ಒಳಗೂ ನೋಡಿರ್ಕಿಲ್ಲ ಮತ್ತು ನಾವು ಪುಣೆ ಮುಂಬೈ ಘಾಟ್ನ ಕ್ರಾಸ್ ಮಾಡ್ಕೊಂಡು ಫೈನಲಿ ಎಂಟ್ರ್ ಆಗಿಬಿಟ್ಟಿದ್ವಿ ಲೈಫ್ ಲೈನ್ ಆಫ್ ಮುಂಬೈ ಜೊತೆ ಮುಂಬೈಗೆ ಮುಂದಿನ ಜರ್ನಿ ಒಳಗೆ ನಿಮಗೆ ಇದೆಲ್ಲ ನೋಡೋಕೆ ಸಿಗುತ್ತೆ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಬರೋ ಮಟ್ಟ ವೇಟ್ ಮಾಡ್ತಾರೆ ಅಂತೇಳಿ ನಾನು ಅನ್ಕೋತೀನಿ ಸಿಗನಂತ್ರಿ ಮುಂದಿನ ವಿಡಿಯೋ ಒಳಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ